ಹಲೋ ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. 90ರ ದಶಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಮಿಂಚ್ತಾ ಇದ್ದಂತಹ ಹೀರೋಯಿನ್ ಇವರು. ಉಪೇಂದ್ರ ಅವರ ಓಂ ಸಿನಿಮಾ, ವಿಷ್ಣುವರ್ಧನ್ ಅವರ ಯಜಮಾನ ಸಿನಿಮಾ, ರವಿಚಂದ್ರನ್ ಅವರ ನಾನು ನನ್ನ ಹೆಂಡ್ತೀರು ಅನ್ನುವಂತಹ ಸಿನಿಮಾ, ಶಿವರಾಜ್ ಕುಮಾರ್ ಅವರ ಜೊತೆಗೆ ಓಂಕಾರಂ ಅನ್ನುವಂತಹ ಸಿನಿಮಾ ಎಲ್ಲವೂ ಸಹ ಸೂಪರ್ ಹಿಟ್ ಸಿನಿಮಾಗಳೇ. ಒಬ್ಬಳು ಕೊಡವ ಹುಡುಗಿ ಬೆಂಗಳೂರಿನ ಮಿಲಿಟರಿ ಆಸ್ಪತ್ರೆಯಲ್ಲಿ ಹುಟ್ಟಿ ಇಡೀ ಸ್ಯಾಂಡಲ್ವುಡ್ಡನ್ನು ಆಳ್ತಾರೆ. ಅವರೇ ನಮ್ಮೆಲ್ಲರ ನೆಚ್ಚಿನ ನಟಿ ಪ್ರೇಮ ಅವರು. ಆದರೆ ಪ್ರೇಮ ಅವರ ಜೀವನದಲ್ಲಿ 2006ನೇ ಇಸ್ವಿಯಲ್ಲಿ ಒಂದು ತಪ್ಪು ನಡೆಯುತ್ತೆ. ಆ ತಪ್ಪೇ ಅವರ ಮದುವೆ. ಆ ಮದುವೆ ಅವರ ಜೀವನವನ್ನು 10 ವರ್ಷ ಪೂರ್ತಿ ನರಕ ಮಾಡಿಬಿಡುತ್ತೆ. ಪ್ರೇಮ ಪೂರ್ತಿ ಹೆಸರು ನೇರವಂಡ ಚೆಟ್ಟಿಚ ಪ್ರೇಮ. ಹುಟ್ಟಿದ್ದು ಜನವರಿ 6ನೇ ತಾರೀಕು 1977ನೇ ಇಸ್ವಿಯಲ್ಲಿ ಬೆಂಗಳೂರಿನಲ್ಲೇ. ಕೊಡವ ಸಮುದಾಯ, ಕೊಡಗು ಮೂಲದವರು ಆಗಿರ್ತಾರೆ ಪ್ರೇಮ. ತಂದೆ ಚೆಟ್ಟಿಚ, ತಾಯಿ ಕಾವೇರಿ, ಅವರ ತಮ್ಮ ನೇರವಂಡ ಅಯ್ಯಪ್ಪ ಅವರು. ಈ ಅಯ್ಯಪ್ಪ ಅವರು ಎಲ್ರಿಗೂ ಸಹ ಗೊತ್ತಿರುವಂಥವ್ರೆ. ಇವರು ಕೂಡ ಕರ್ನಾಟಕಕ್ಕೆ ರಣಜಿ ಟ್ರೋಫಿಯನ್ನು ಆಡಿದಂತಹ ಕ್ರಿಕೆಟರ್. ಬಿಗ್ ಬಾಸ್ ಕನ್ನಡಕ್ಕೂ ಸಹ ಬಂದಿರ್ತಾರೆ. ಪ್ರೇಮ ಚಿಕ್ಕ ವಯಸ್ಸಿನಲ್ಲಿ ಹೈ ಜಂಪ್, ವಾಲಿಬಾಲ್ನಲ್ಲಿ ನ್ಯಾಷನಲ್ ಲೆವೆಲ್ ಕ್ರೀಡಾಪಟು ಆಗಿರ್ತಾರೆ. ಮಹಿಳಾ ಸೇವಾ ಸಮಾಜ ಹೈಸ್ಕೂಲ್ನಲ್ಲಿ ಪ್ರೇಮ ಅವರು ಓದಿದ್ದು 1995ರಲ್ಲಿ ಶಿವರಾಜ್ ಕುಮಾರ್ ಅವರ ಜೊತೆ ಒಂದು ಸವ್ಯಸಾಚಿ ಅನ್ನುವಂತಹ ಸಿನಿಮಾದಿಂದ ಎಂಟ್ರಿ ಕೊಡ್ತಾರೆ ಕನ್ನಡ ಇಂಡಸ್ಟ್ರಿಗೆ. ಆದರೆ ಅವರಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಜವಾದಂತಹ ಬ್ರೇಕ್ ಸಿಕ್ಕಿದ್ದು ಮಾತ್ರ ಉಪೇಂದ್ರ ನಿರ್ದೇಶನ ಮಾಡಿದಂತಹ ಓಂ ಸಿನಿಮಾ ಮೂಲಕ. ಈ ಒಂದು ಸಿನಿಮಾ ಓಂ ಸಿನಿಮಾ 1995ರಲ್ಲಿ ರಿಲೀಸ್ ಆಗುತ್ತೆ. ಕರ್ನಾಟಕ ರಾಜ್ಯ ಪ್ರಶಸ್ತಿ ಬೆಸ್ಟ್ ನಟಿ ಅನ್ನುವಂತಹ ಅವಾರ್ಡ್ ಕೂಡ ಅವರಿಗೆ ಸಿಗುತ್ತೆ. ಅದಾದ ಮೇಲೆ ನಮ್ಮೂರ ಮಂದಾರ ಹೂವೆ, ಅದಕ್ಕೂ ಸಹ ಪ್ರೇಮ ಅವರಿಗೆ ರಾಜ್ಯ ಪ್ರಶಸ್ತಿ ಸಿಗುತ್ತೆ. 100ಕ್ಕೂ ಹೆಚ್ಚು ಸಿನಿಮಾಗಳು ನಟನೆ ಮಾಡ್ತಾರೆ. ಕನ್ನಡ, ತೆಲುಗು, ಮಲಯಾಳಂ, ತಮಿಳು ಹೀಗೆ ಬಹುಭಾಷಾ ನಟಿ ಕೂಡ ಹೌದು ಪ್ರೇಮ ಅವರು. ಇನ್ನು ಮೋಹನ್ ಲಾಲ್ ಜೊತೆ ದಿ ಪ್ರಿನ್ಸ್ ಅನ್ನುವಂತಹ ಸಿನಿಮಾ, ವೆಂಕಟೇಶ್ ಜೊತೆ ಧರ್ಮಚಕ್ರಂ, ಕೆರಿಯರ್ ಉತ್ತುಂಗದಲ್ಲಿದ್ದಾಗಲೇ 2006ರಲ್ಲಿ ಪ್ರೇಮ ಅವರು ಒಂದು ನಿರ್ಧಾರವನ್ನು ಮಾಡ್ತಾರೆ. ಜೀವನ್ ಅಪ್ಪಚ್ಚು ಅನ್ನುವಂತಹ ಒಬ್ಬ ಸಾಫ್ಟ್ವೇರ್ ಉದ್ಯಮಿ ಜೊತೆ ಅರೇಂಜ್ ಮ್ಯಾರೇಜ್ ಕೂಡ ಪ್ರೇಮ ಅವರು ಆಗ್ತಾರೆ. ಪ್ರೇಮ ಅಂದುಕೊಂಡಷ್ಟು ಮದುವೆ ಜೀವನ ಅವರಿಗೆ ಖುಷಿಯನ್ನು ಕೊಡಲಿಲ್ಲ. ಇನ್ನೇನು ಮದುವೆ ಆಯಿತು, ಸಿನಿಮಾ ಸಾಕಪ್ಪ, ಈಗ ಸಂಸಾರ ಶುರು ಮಾಡ್ಕೊಳ್ಳೋಣ ಅಂತ ಅವರಿಗೆ ಅನಿಸುತ್ತೆ. ಹಾಗೆಯೇ ಅಂದ್ಕೊಂಡು ಸಿನಿಮಾವನ್ನು ಸಂಪೂರ್ಣವಾಗಿ ಬಿಟ್ಟುಬಿಡ್ತಾರೆ. 2006ರಿಂದ 2016ರವರೆಗೆ 10 ವರ್ಷ ಯಾವುದೇ ಸಿನಿಮಾಗಳನ್ನು ಮಾಡೋದಿಲ್ಲ. ಆದರೆ ಆ ಒಂದು 10 ವರ್ಷ ಇರುತ್ತಲ್ಲ, ಆ 10 ವರ್ಷ ಅವರ ಜೀವನದಲ್ಲಿ ಏನಾಗ್ತಾ ಇತ್ತು ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ. ಪ್ರೇಮ ಅವರೇ ಒಂದು ಪಾಡ್ಕಾಸ್ಟ್ನಲ್ಲಿ ಕೂತ್ಕೊಂಡು ಹೇಳ್ಕೊಳ್ತಾರೆ ಅವರ ಒಂದು 10 ವರ್ಷದ ಜೀವನದ ಜರ್ನಿಯನ್ನು. ಮದುವೆ ಆದಮೇಲೆ ನನಗೆ ಸ್ವಾತಂತ್ರ್ಯನೇ ಇರಲಿಲ್ಲ. ಮದುವೆ ಅನ್ನೋದು ಜೀವನದ ಒಂದು ಭಾಗ ಅಷ್ಟೇ. ಮದುವೆ ಇಡೀ ಜೀವನನೇ ಅಲ್ಲ. ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇರಲಿಲ್ಲ. 10 ವರ್ಷ ನಾನು ನರಕವನ್ನು ಅನುಭವಿಸಿದ್ದೆ. ಕೊನೆಗೆ 2016ರ ಒಂದು ಮಾರ್ಚ್ನಲ್ಲಿ ಫ್ಯಾಮಿಲಿ ಕೋರ್ಟ್ ಬೆಂಗಳೂರಿನಲ್ಲಿ ಡಿವೋರ್ಸ್ ಅರ್ಜಿಯನ್ನು ಹಾಕ್ತಾರೆ. 10 ವರ್ಷದ ಸಂಬಂಧ ಅಲ್ಲಿಗೆ ಮುಗಿದು ಹೋಗುತ್ತೆ. ಡಿವೋರ್ಸ್ ಆದಮೇಲೆ ಪ್ರೇಮ ಒಂಟಿ ಆಗಿಬಿಡ್ತಾರೆ. 2013ರಲ್ಲಿ ಪ್ರೇಮಗೆ ಕ್ಯಾನ್ಸರ್ ಬಂದಿದೆ ಅನ್ನುವಂಥ ಒಂದು ಸುಳ್ಳು ಸುದ್ದಿ ಕೂಡ ಹರಡುತ್ತೆ. ಇನ್ನು 2021ರಲ್ಲಿ 44ನೇ ವಯಸ್ಸಿಗೆ 2ನೇ ಮದುವೆ ಅಂತ ಹೇಳಿ ಫೇಕ್ ನ್ಯೂಸ್ ಕೂಡ ಹರಡುತ್ತೆ. ಪ್ರೇಮ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಅದರ ಒಂದು ಸ್ಕ್ರೀನ್ಶಾಟನ್ನು ಹಾಕ್ಕೊಂಡು ಇದು ಸುಳ್ಳು ಸುದ್ದಿ, ಇದನ್ನು ಯಾರೂ ಸಹ ನಂಬೇಡಿ ಅಂತ ಹೇಳಿ ಆ ಸುದ್ದಿ ಹರಡಿದವ್ರಿಗೆ ಸರಿಯಾಗಿ ಚೀಮಾರಿಯನ್ನು ಕೂಡ ಹಾಕ್ತಾರೆ. ನಾನೀಗ ಒಂಟಿಯಾಗಿ ಖುಷಿಯಾಗಿದ್ದೇನೆ, ನನಗೆ 2ನೇ ಮದುವೆ ಬೇಡ ಅಂತ ಹೇಳಿಬಿಟ್ಟು ಅಲ್ಲಿ ಖಂಡಿತವಾಗಿ ಒಂದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಶೇರ್ ಮಾಡ್ಕೊಳ್ತಾರೆ ಒಂದು ಪೋಸ್ಟನ್ನು. 8 ವರ್ಷ ಯಾವುದೇ ಸಿನಿಮಾ ಇಲ್ಲದೆ ಮನೆಯಲ್ಲೇ ಇರ್ತಾರೆ ಪ್ರೇಮ ಅವರು. ತಾಯಿ ಕಾವೇರಿ ಅವರಿಗೆ ಅವರೇ ಆಸರೆಯಾಗಿರ್ತಾರೆ, ಒಬ್ರಿಗೊಬ್ರು ಆಸರೆಯಾಗಿರ್ತಾರೆ. 2017ರಲ್ಲಿ 8 ವರ್ಷದ ನಂತರ ಅವರು ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಕಮ್ ಬ್ಯಾಕ್ ಮಾಡ್ತಾರೆ. ಉಪೇಂದ್ರ ಅವರ ಜೊತೆ ಒಂದು ಉಪೇಂದ್ರ ಮತ್ತೆ ಬಾ ಅನ್ನುವಂತಹ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ. ಅದಾದಮೇಲೆ ರಿಯಾಲಿಟಿ ಶೋ ಮಹಾನಟಿಯಲ್ಲಿ ಜಡ್ಜ್ ಆಗಿ ಬರ್ತಾರೆ. ಇವತ್ತಿಗೆ ಒಂದು 48 ವರ್ಷ ವಯಸ್ಸಾದರೂ ಸಹ ಪ್ರೇಮ ಅಷ್ಟೇ ಬ್ಯೂಟಿಫುಲ್ ಆಗಿದ್ದಾರೆ. ಅವರ ಆಸ್ತಿ ಸುಮಾರು 15ರಿಂದ 20 ಕೋಟಿ ಆಸ್ತಿ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಅವ್ರ ಮನೆ ಇರೋದು ಬೆಂಗಳೂರಿನಲ್ಲೇ. ತಮ್ಮ ತಂಗಿ ಜೊತೆ
ಸುಖವಾಗಿ ಜೀವನವನ್ನು ಈಗ ನಡೆಸ್ತಾ ಇದ್ದಾರೆ ಅಂತ ಕೂಡ ಗೊತ್ತಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಸುದ್ದಿ ನಿಮ್ಮದು, ವೇಗ ನಮ್ಮದು.